ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಬಸವರಾಜ ಆಚಾರ್ಯ. ವಿಜಯಪುರ ಸೆಂಟ್ರಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಶತಮಾನದ ಸಂತ, ನಡೆದಾಡುವ ದೇವರೆಂದೇ ಪ್ರಖ್ಯಾತರಾಗಿದ್ದ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ನಡೆದಾಡಿದ ಪುಣ್ಯಭೂಮಿ ಜ್ಞಾನ ಯೋಗಾಶ್ರಮ ವಿಜಯಪುರದಲ್ಲಿ ಶ್ರೀ ತಳಬಾಳು ಜಗದ್ಗುರು ಬೃಹನ್ಮಠ ಸಿರಿಗೆರೆಯ ತಳಬಾಳು ಕಲಾಸಂಘ ರಿಜಿಸ್ಟರ್ಡ್ ಚಿತ್ರದುರ್ಗ ಜಿಲ್ಲೆ ಇವರಿಂದ ಶರಣ ಸಂಕುಲ, ನೃತ್ಯ, ಸಂಗೀತ ಮತ್ತು ಅಭಿನಯ ಹಾಗೂ ತಳಬಾಳು ವಿದ್ಯಾಸಂಸ್ಥೆ ಸಿರಿಗೆರೆಯ ವಿದ್ಯಾರ್ಥಿಗಳಿಂದ ಮಲ್ಲಕಂಬ, ಮಲ್ಲಿಹಗ್ಗ ಮತ್ತು ಸಾಹಸ ಕ್ರೀಡೆಯ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮ ಜೂನ್ 15, 2024 ನಡೆಯಿತು. ಈ ದಿವ್ಯ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ 1008 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠ ಸಿರಿಗೆರೆ ಹಾಗೂ ಪರಮ ಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು, ಅಧ್ಯಕ್ಷರು, ಜ್ಞಾನ ಯೋಗಾಶ್ರಮ ವಿಜಯಪುರ ಹಾಗೂ ಇವರೊಟ್ಟಿಗೆ ಘನ ಉಪಸ್ಥಿತಿ ಶರಣಶ್ರೀ MB ಪಾಟೀಲ್ ಅವರು, ಬೃಹತ್ ಕೈಗಾರಿಕೆ ಮತ್ತು ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ವಹಿಸಿದ್ದರು. ಹಾಗಾದರೆ ಬನ್ನಿ ವೀಕ್ಷಕರೇ, ಈ ಕಾರ್ಯಕ್ರಮದ ಎಲ್ಲ ವಿಡಿಯೋಗಳನ್ನು ನೋಡಿ ಸಂತೋಷ ಪಡೋಣ. ಬನ್ನಿ. ಈಗ ಯಕ್ಷಗಾನ.
ಕುಸ್ತಿಯ ಅಖಾಡದಲ್ಲಿ ಮಲ್ಲರು ದೈಹಿಕ ಕಸರತ್ತು ಮಾಡುವ ಪ್ರಾಕಾರಗಳಲ್ಲಿ ಮಲ್ಲಗಂಬವೂ ಒಂದು ಸಮತಟ್ಟಾದ ನೆಲದ ಮೇಲೆ ಸರಳ ರೇಖೆಯಲ್ಲಿರುವ ಸಪೂರ ಕಂಬದ ಮೇಲೆ ಮಲ್ಲರು ವಿವಿಧ ಪಟ್ಟುಗಳನ್ನು ಹಾಕುತ್ತಾರೆ. ಒಂಟಿ ಕಂಬದ ಮೇಲೆ ಮಲ್ಲರು ಮಾಡುವ ಕಸರತ್ತು, ಚಮತ್ಕಾರ ಹಾಗೂ ನೈಪುಣ್ಯತೆಗಳು ನೋಡುಗರ ಮೈ ನವಿರೇಳಿಸುತ್ತವೆ. ಇದೀಗ ತಾನೇ ವೇದಿಕೆಗೆ ಆಗಮಿಸಿದ ಜನಪ್ರಿಯ ಕರ್ನಾಟಕ ಸರ್ಕಾರದ ಕೈಗಾರಿಕಾ ಸಚಿವರಾದಂತಹ ಎಂ.ಬಿ. ಪಾಟೀಲ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. महागणपति
ಮಹಾಸ್ವಾಮಿಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ನೇತೃತ್ವದಲ್ಲಿ ಶರಣ ಸಂಕುಲ ಅಂತಕ್ಕಂಥ ವಿಶೇಷ ಕಾರ್ಯಕ್ರಮವನ್ನು ಈಗ ನಮ್ಮ ಮುಂದೆ ಸಾದರಪಡಿಸಲಿರುವ ಶಿರಿಗೆರೆಯ ತರಳಬಾಳು ವಿದ್ಯಾಸಂಸ್ಥೆಯ ಮುಖ್ಯಸ್ಥರು, ಬಸವಾನುಯಾಯಿಗಳು ಮತ್ತು ವಿಶೇಷವಾಗಿ ತಮ್ಮ ಕಾರ್ಯಗಳ ಮೂಲಕ ಕೇವಲ ಕನ್ನಡ ನಾಡಿನಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನಾದ್ಯಂತ ಅಸಂಖ್ಯಾತ ಅಭಿಮಾನಿಗಳನ್ನು, ಭಕ್ತರನ್ನು, ಶಿಷ್ಯರನ್ನು ಹೊಂದಿರತಕ್ಕಂತಹ ಪರಮಪೂಜ್ಯ 1108 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ತರಳಬಾಳು ಜಗದ್ಗುರು ಬೃಹನ್ಮಠ ಶಿರಿಗೆರೆಯವರಿಗೆ ತಮ್ಮೆಲ್ಲರ ಪರವಾಗಿ, ವಿಜಯಪುರ ನಗರದ ಸಮಸ್ತ ಜನತೆಯ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಮುಖ್ಯವಾದಂಥ ಶರಣ ಸಂಕುಲ ಕಾರ್ಯಕ್ರಮ ಆರಂಭ ಆಗ್ತದೆ. ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳು. ನಾವೆಲ್ಲ 1 ವರ್ಷದ ಹಿಂದೆ ಜನವರಿ 2ನೇ ತಾರೀಕಿಗೆ ಪರಮಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರು ನಮ್ಮನ್ನು ಅಗಲಿದರು. ಆ ಸಂದರ್ಭದಲ್ಲಿ ಅವರಿಗೆ ಅನಾರೋಗ್ಯ ಕಾಡದಂತಹ ಸಂದರ್ಭದಲ್ಲಿ ಶಿರಿಗೆರೆಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಸಿದ್ದೇಶ್ವರಪ್ಪ ಅವರಿಗೆ ಆರಾಮಿಲ್ಲ, ಅವರನ್ನು ಮಾತನಾಡಿಸಿಕೊಂಡು ಹೋಗಿ ಅವರ ಆರೋಗ್ಯ ಯೋಗಕ್ಷೇಮ ನೋಡ್ಕೊಂಡು ಬರಬೇಕು ಅಂತ ಹೇಳಿ ಅವರ ದೂರದ ಶಿರಿಗೆರೆಯಿಂದ ವಿಜಯಪುರದವರೆಗೂ ಬಂದಿದ್ರು. ವಾಪಸ್ ಶಿರಿಗೆರೆಗೆ ಹೋದರು. ಶಿರಿಗೆರೆಗೆ ಹೋಗಿ ಮಠ ಮುಟ್ಟಿ ಇನ್ನೇನು ಅವರು ತಮ್ಮ ಕೊಠಡಿಗೆ ಹೋಗ್ಬೇಕನ್ನೋ ಅಷ್ಟೊತ್ತರಿಗೆ ಅವರಿಗೆ ದೂರವಾಣಿ ಕರೆ ಹೋತು, ಸಿದ್ದೇಶ್ವರಪ್ಪಗಳು ಲಿಂಗೈಕ್ಯರಾಗಿದ್ದಾರೆ ಅಂತಕ್ಕಂಥ ಸುದ್ದಿ. ರಾತ್ರಿ ಮಠದಲ್ಲಿ ವಾಸ್ತವ್ಯ ಮಾಡಿ ಶ್ರೀಗಳು ಬೆಳಗ್ಗೆ ಮತ್ತೆ ಶಿರಿಗೆರೆಯಿಂದ ಹೊರಟು ವಿಜಯಪುರಕ್ಕೆ ಬಂದು ಅಂತಿಮ ದರ್ಶನವನ್ನು ಮಾಡಿಕೊಂಡು ಅಂತಿಮ ವಿಧಿವಿಧಾನಗಳಲ್ಲಿ ಮುಗಿಯುವವರೆಗೂ